ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಜಗದಾದಿಜಃ, ಜಗತ್ತಿನಲ್ಲಿ ಮೊದಲಿಗೆ ಕಾಣಿಸಿಕೊಂಡವನು ಅನ್ನುವಂತಹ ವಿಶೇಷವಾದಂತಹ ಭಗವಂತನ ಹೆಸರು. ಹಾಗೆಯೇ ಅವನ ಅದ್ಭುತವಾದಂತಹ ಒಂದು ಲೀಲೆಯನ್ನು ತೋರಿಸುವಂತಹ ಒಂದು ವಿಶಿಷ್ಟವಾದಂತಹ ನಾಮ ಅಂತ ಕೂಡ ಕರೀಬಹುದು. ಪರಮಾತ್ಮ ಹೇಗೆ ಜಗದಾದಿಜಃ, ಅವನು ಜಗತ್ತಿನ ಆದಿಯಲ್ಲಿ ಅಂದರೆ ಜನ್ಮ ಅಂತ ಅರ್ಥ, ಹುಟ್ಟಿದವನು ಅಂತ. ಪರಮಾತ್ಮನಿಗೆ ಹುಟ್ಟು ಅನ್ನೋದು ಇದೆಯಾ? ಬೇರೆ ಎಲ್ಲ ಜೀವರಾಶಿಗಳಿಗೂ ಕೂಡ ಹುಟ್ಟು ಸಾವುಗಳು. ಅದಕ್ಕೆ ಕಾರಣ ಏನು? ಕಾರಣ ಇಷ್ಟೇ, ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಮತ್ತೆ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಬೇಕು. ಕೊನೆಗೆ ಈ ಜನ್ಮ ಪುನರ್ಜನ್ಮದ ವರ್ತುಲದಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಅವರು ತಮ್ಮ ಫೈನಲ್ ಡೆಸ್ಟಿನೇಷನ್ ಮೋಕ್ಷವನ್ನು ತಲುಪಬೇಕು ಅಂತ. ಹಾಗಾದರೆ ಜಗತ್ತಿನಲ್ಲಿ ಮೊದಲು ಹುಟ್ಟಿದವನು ಯಾರು? ಎಲ್ಲರ ಹುಟ್ಟಿಗೆ ಕಾರಣನಾದಂತಹ ಭಗವಂತ ಎಲ್ಲರಿಗೂ ಜನ್ಮವನ್ನು ಅಂದರೆ ಅವಕಾಶವನ್ನು ಕೊಡುವವನು ಅಂತ ಆದಮೇಲೆ ಅವನಿಗೆ ಹುಟ್ಟು ಅನ್ನುವಂಥದ್ದು ಇರಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ದೇವರು ಮೊದಲು ಹುಟ್ಟಿದವನಲ್ಲ, ದೇವರು ಮೊದಲು ಹುಟ್ಟಿಸಿದವ ಅಂತ. ಸರಿ, ಹಾಗಾದರೆ ನಾವು ಚತುರ್ಮುಖ ಬ್ರಹ್ಮ, ಆದ್ಯ ಬ್ರಹ್ಮಣ ದ್ವಿತೀಯ ಪರಾಧ್ಯೆ ಇತ್ಯಾದಿಯಾಗಿ ನಿತ್ಯ ಸಂಕಲ್ಪದಲ್ಲಿ ಹೇಳುವಂತಹ ಆ ಮಾತುಗಳೇ ನಮಗೆ ಒಂದು ಉದಾಹರಣೆ, ಒಂದು ಸಾಕ್ಷಿ. ಏನು? ಮೊದಲು ಹುಟ್ಟಿದವ ಅಜ ಅಂದರೆ ಬ್ರಹ್ಮ ಅಂತ ಹೇಳಿ. ನಮಗೆ ಇಲ್ಲಿ ಒಂದು ಗೊಂದಲ ಇದೆ. ಏನು ಗೊತ್ತಾ? ಸರಿ, ಚತುರ್ಮುಖ ಬ್ರಹ್ಮ ಪರಮಾತ್ಮನಿಂದ ಮೊದಲು ಸೃಷ್ಟಿಯನ್ನು ಪಡೆದವನು ಅಂದರೆ ಮೊದಲು ಹುಟ್ಟಿದವನು ಬ್ರಹ್ಮ ಅಂತ ಹೇಳಿ, ಆದಿಯಲ್ಲಿ ಜನಿಸಿದವನು ಅಂತ ಬ್ರಹ್ಮನಿಗೆ ಹೇಳೋಣ. ಜಗದಾದಿಜಃ ಅಂತ ಹೇಳಿ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಮೊದಲು ಜನಿಸಿದವನು ಪರಮಾತ್ಮ ಅಂತ ಹೇಳುವುದಕ್ಕೂ, ಚತುರ್ಮುಖ ಬ್ರಹ್ಮನೇ ಪರಮಾತ್ಮನ ನಾಭಿಕಮಲದಿಂದ ಉದ್ಭವಿಸಿದವನು ಅಂತ ಹೇಳಿ ನಾವು ಎಷ್ಟೋ ಪುರಾಣಗಳ ಮಾತುಗಳಲ್ಲಿ ಕೇಳಿದ್ದೇವೆ. ಬ್ರಹ್ಮನೇ ಮೊದಲು ಹುಟ್ಟಿದವ ಅಂತ ಹೇಳುವುದಕ್ಕೂ ಏನು ವ್ಯತ್ಯಾಸ ಅಥವಾ ಅಲ್ಲಿ ಏನು ವಿಶೇಷ ಅಂತ ಗಮನಿಸಿದರೆ, ಹೌದು, ಪರಮಾತ್ಮನಿಗೆ ಹುಟ್ಟು ಸಾವುಗಳಿಲ್ಲ, ಹಿಂದೆ ನೋಡಿದ್ದೇವೆ. ಎಲ್ಲರಿಗೂ ಅಂದರೆ ಬ್ರಹ್ಮನನ್ನು ಸೇರಿಸಿ ಎಲ್ಲ ದೇವತೆಗಳಿಗೂ ಮೋಕ್ಷವನ್ನು ಕರುಣಿಸುವವನು. ಬ್ರಹ್ಮ ಅನ್ನುವಂಥದ್ದು ಒಂದು ಪದವಿ, ಅದಕ್ಕೆ ಯೋಗ್ಯನಾದಂತಹ ಒಬ್ಬ ಜೀವ ಅಂದರೆ ಜೀವೋತ್ತಮ ಇದ್ದಾನೆ, ಅವನ ನಂತರ ಇನ್ನೊಬ್ಬ ಬರ್ತಾನೆ. ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಮಹಾಪ್ರಳಯ ಆಗಿ ಪರಮಾತ್ಮ ಸದಾ ಇರುವವನು ತನ್ನ ನಾಭಿಕಮಲದಿಂದ ಇನ್ನೊಂದು ಬ್ರಹ್ಮನನ್ನು ಸೃಷ್ಟಿ ಮಾಡ್ತಾನೆ. ಈಗಿರುವಂತಹ ವಾಯು ಹನುಮಂತನೇ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಆಗುವಂತೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಒಂದು ವಿಶೇಷವನ್ನು ಗಮನಿಸಬೇಕು. ಏನು ಗೊತ್ತಾ? ಬ್ರಹ್ಮನೇ ಜಗತ್ತಿನಲ್ಲಿ ಮೊದಲು ಹುಟ್ಟಿದವ ಅಂತ ಹೇಳಿದರೆ ಪರಮಾತ್ಮ ಅಲ್ಲ ಅಂತ ಆಯ್ತಲ್ಲ. ಆದ್ದರಿಂದ ಈ ಒಂದು ನಂಬರ್ 1 ಇವನಾಗಿ ಬಿಡ್ತಾನೆ. ಈಗ ಬೇರೆ ಬೇರೆ ಕೆಟಗರಿಯಲ್ಲಿ ನಾವು ನೋಡಿದಾಗ ಅವರವರು ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಪಡೀತಾರೆ. ಸಂಗೀತ ಮತ್ತು ನೃತ್ಯ ಅಂತ ಇಟ್ಟುಕೊಳ್ಳಿ. ಸಂಗೀತ ಅಂತ ಹೇಳಿದಾಗ ನೃತ್ಯದವನಿಗೆ ಸಂಗೀತದ ಬಗ್ಗೆ ಅಷ್ಟು ಸ್ವರವಾಗಲಿ ಅಥವಾ ಅಷ್ಟು ಸಾಧನೆ ಆಗಲಿ ಇಲ್ಲ. ಹಾಗಾಗಿ ಉತ್ತಮವಾದಂತಹ ಪ್ರಶಸ್ತಿ ಅಂತ ಹೇಳಿದಾಗ ನೃತ್ಯಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಆಗ್ತದೆ, ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಆಗ್ತದೆ. ಯಾವಾಗ ಆ ಸಂದರ್ಭದಲ್ಲಿ ಸಂಗೀತದವನನ್ನು ಸನ್ಮಾನ ಮಾಡುವಾಗ ನೃತ್ಯದವನು ಕೆಳಗಿರಬೇಕಾಗ್ತದೆ. ಅದೇ ಕಾನ್ಸೆಪ್ಟನ್ನು ಇಲ್ಲಿ ಯೋಚನೆ ಮಾಡಿದಾಗ ಜಗತ್ತು ಸೃಷ್ಟಿಯಾದ ಮೇಲೆ ಮೊದಲು ಬಂದವನು ಅಂತ ಹೇಳಿದಾಗ ಬ್ರಹ್ಮದೇವರು ಅಂತ ಆದರೆ ಪರಮಾತ್ಮನ ಸರ್ವಕಾಲದಲ್ಲಿಯೂ ಸರ್ವೋತ್ತಮ ಅವನೇ ಮೊದಲಿಗ ಅನ್ನುವಂಥದ್ದು ಅಲ್ಲಿಗೆ ಆ ದೃಷ್ಟಿಕೋನದಲ್ಲಿ ತಪ್ಪಿತಲ್ಲ, ಅದೊಂದು ದೋಷವಾಗಿ ಖಂಡಿತಲ್ಲ ಅಂತ ಕೂಡ ನಮಗೆ ಅನ್ನಿಸಬಹುದು. ಆದರೆ ಹಾಗಲ್ಲ. ಇಲ್ಲಿ ಪರಮಾತ್ಮ ಜಗದಾದಿಜಃ ಅಂತ ಹೇಳಿದಾಗ ಬ್ರಹ್ಮನಿಗೂ ಸ್ವತಂತ್ರವಾಗಿ ತಾನೇ ಹುಟ್ಟನ್ನು ಪಡೆದು ತಾನೇ ಒಂದು ಪ್ರಥಮ ಪ್ರಜೆ ಅಂತ ಅನ್ನಿಸಿಕೊಳ್ಳುವಂತಹ ಶಕ್ತಿ ಇಲ್ಲ ಅಂತೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಅಂತ ಹೇಳಿ ಬ್ರಹ್ಮನನ್ನು ತನ್ನ ನಾಭಿಕಮಲದಿಂದ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮನ ಅಸ್ತಿತ್ವಕ್ಕೋಸ್ಕರ, ಬ್ರಹ್ಮನ ಸ್ಥಿತಿಗತಿಗೋಸ್ಕರ ಅವನೊಳಗೆ ತಾನೇ ನಿಂತು ಬ್ರಹ್ಮನಿಗೆ ಮೂಲಾಧಾರವಾಗಿ ಇರುವವನು ಪರಮಾತ್ಮನೆ ಅಂತ ಆದ ಮೇಲೆ ನವೋ ನವೋ ಭವತಿ ಜಾಯಮಾನಃ. ಇಲ್ಲಿ ಹುಟ್ಟು ಯಾರಿಗೆ?
ಬ್ರಹ್ಮನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಪ್ರಧಾನವಾಗಿ ಪರಮಾತ್ಮನೇ ಇರುವಂಥವನು ಅಂತ ಆದ್ದರಿಂದ ಇಲ್ಲಿ ಒಂದು ಮಾತ್ರ ಅಲ್ಲ, ಬ್ರಹ್ಮನ ಸೃಷ್ಟಿಯಿಂದ ಹಿಡಿದು ಅತ್ಯಂತ ಸೂಕ್ಷ್ಮವಾದಂತಹ ಚಿಕ್ಕ ಜೀವನ ಪರ್ಯಂತವೂ ಕೂಡ ಯಾವ ಸೃಷ್ಟಿ ಸಂಭವಿಸಿತೋ ಆ ಸೃಷ್ಟಿಯ ಒಳಗೆ ಆ ಜೀವ ಮಾತ್ರ ಅಲ್ಲ, ಪರಮಾತ್ಮನೂ ವಿಶೇಷ ರೂಪದಿಂದ ಆವಿರ್ಭವಿಸ್ತಾನೆ. ಕ್ಷಣ ಕ್ಷಣಕ್ಕೂ ಕೂಡ ಅವತಾರದಿಂದ ತನ್ನನ್ನು ತಾನು ತೆರೆದುಕೊಳ್ತಾನಂತೆ. ಆದ್ದರಿಂದ ಜಗತ್ತಿನ ಆದಿಯ ಸೃಷ್ಟಿಯಾದಂತಹ ಬ್ರಹ್ಮನಿಗಿಂತಲೂ ಮುಂಚೆ ಅಥವಾ ಬ್ರಹ್ಮನ ಜೊತೆಗೆ ಬ್ರಹ್ಮನನ್ನು ಕರೆದುಕೊಂಡಂತಹ ಭಗವಂತ ಅವನೇ ತನ್ನಿಂದ ಸೃಷ್ಟನಾದಂತಹ ಆದ್ಯ ಸೃಷ್ಟಿ ಅವನೇ ಆಗ್ತಾನಂತೆ. ಆದ್ದರಿಂದ ಜಗತ್ತಿನ ಆದಿಯಲ್ಲಿ ಕಂಡು ಬಂದಂಥವನು ಬ್ರಹ್ಮ ಮಾತ್ರ ಅಲ್ಲ, ಬ್ರಹ್ಮನನ್ನು ಕರೆದುಕೊಂಡು ಬಂದವ, ಬ್ರಹ್ಮನಿಗೂ ಅಂತರ್ಯಾಮಿಯಾದವ, ಬ್ರಹ್ಮನಿಗೂ ನಿಯಾಮಕನಾದವ, ಬ್ರಹ್ಮ ಅನ್ನುವಂತಹ ಪದದಿಂದ ನಿರಂತರವಾಗಿ ವಾಚ್ಯನಾದಂತಹ ಪರಮಾತ್ಮ ಅವನು ಸಾಕ್ಷಾತ್ ಪರಬ್ರಹ್ಮ, ಅವನೇ ಜಗತ್ತಿನ ಆದಿ ಅಂತ ಹೇಳುವಂಥದ್ದು. ಹಾಗಾಗಿ ಎಲ್ಲದಕ್ಕಿಂತಲೂ ಉತ್ತಮನಾದವನು, ಎಲ್ಲ ಕಾಲದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ಮೊದಲಿಗನಾದವನು, ಜಗತ್ತಿನ ಯಾವುದೇ ವಿಷಯವನ್ನು ತಗೊಳ್ಳಿ ಆದಿ ಪರಮಾತ್ಮನೇ, ಅವನನ್ನು ಬಿಟ್ಟು ಯಾವುದೂ ಇಲ್ಲ. ಯಾವುದೇ ವಿಷಯ ಇರಲಿ, ಯಾವುದೇ ವಿಚಾರಗಳಿರಲಿ, ಯಾವುದೇ ಒಂದು ಗುಣ ಸುಖ ಭೋಗಗಳೇ ಇರಲಿ, ಮೊದಲಿಗೆ ಭಗವಂತನೇ. ಆದ್ದರಿಂದ ಯಾವತ್ತಿಗೂ ಎಲ್ಲ ಕಾಲದಲ್ಲಿಯೂ ಆದ್ಯನೇ ಆಗಿರುವವನು ಜಗದಾದಿಜಃ ಪರಮಾತ್ಮ ಅಂತ ಹೇಳಿ ಈ ರೀತಿಯಾದಂತಹ ವಿಶೇಷವಾದಂತಹ ಅರ್ಥಾನುಚಿಂತನೆ. ಈಗ ಪ್ರಪಂಚದ ಸೃಷ್ಟಿ ಇತ್ಯಾದಿಗಳೆಲ್ಲ ಹೇಗೆ ಸಂಭವಿಸ್ತವೆ? ಮಹಾಪ್ರಳಯ ಕಾಲದಲ್ಲಿ ನಾವು ಕೇಳಿದ್ದೇವೆ, ಯಾರೂ ಇಲ್ಲ, ಎಲ್ಲವನ್ನೂ ಕೂಡ ನಾಶ ಮಾಡಿ ಆಗಿದೆ. ಮತ್ತು ಉಳಿದಂತಹ ಈಗ ಶಾಶ್ವತವಾಗಿ ಇರುವಂತಹ ಒಂದು ಜೀವರಾಶಿಗಳು ಹಾಗೆಯೇ ಇರಬೇಕಲ್ಲ. ಅನಂತ ಸಂಖ್ಯೆ ಜೀವರಾಶಿಗಳೆಲ್ಲ ಎಲ್ಲಿ ಹೋಗ್ತಾರೆ? ಒಂದು ವಿಸ್ತಾರವಾದಂತಹ ಒಂದು ಪ್ರಕೃತಿ ಅದು ಸೂಕ್ಷ್ಮವಾದಂತಹ ಅಣುರೂಪದಲ್ಲಿ ಆದರೂ ಇರಬೇಕಲ್ಲ. ದೊಡ್ಡ ಮರ ನಾಶ ಆಗಿರಬಹುದು, ಆದರೆ ಅದರ ಚಿಕ್ಕ ಬೀಜವಾದರೂ ಇರಬೇಕಲ್ಲ. ಅದೆಲ್ಲಿರುತ್ತದೆ ಅಂತ ಹೇಳಿದಾಗ ಪರಮಾತ್ಮ ಎಲ್ಲವನ್ನು ಕೂಡ ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ ಅಂತ ನಾವು ಕೇಳಿರುತ್ತೇವೆ. ಹಾಗೆ ಪ್ರಳಯ ಕಾಲದಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ಪ್ರಕೃತಿಯಾಗಲಿ ಅಥವಾ ಜೀವ ಪ್ರಮಾಣದಲ್ಲಿರುವಂತಹ ಅನಂತ ಜೀವರಾಶಿಗಳಾಗಲಿ ಅವೆಲ್ಲವೂ ಕೂಡ ಆಶ್ರಯ ಪಡೆದುಕೊಂಡದ್ದು ಪರಮಾತ್ಮನ ಹೃದಯದೊಳಗೆ ಅಂತೆ. ಯಾಕಂದರೆ ಅವನು ಸದಾ ಏಕರೂಪವಾಗಿ ಇರುವವನು, ಸರ್ವೋತ್ತಮನಾಗಿ ಇರುವವನು. ಅಂತಹ ಪರಮಾತ್ಮ ಆ ಸೃಷ್ಟಿಯ ಪ್ರಕ್ರಿಯೆಗೆ ಹೇಗೆ ಚಾಲನೆ ಕೊಡ್ತಾನೆ ಅಂತ ಹೇಳಿದರೆ ವೇದವು ಅಥವಾ ಪುರಾಣಗಳು ಈ ರೀತಿಯಾದಂತಹ ಒಂದು ಚಿಂತನೆಯನ್ನು ಕೊಡ್ತವೆ. ತಲ್ಲೋಕ ಪದ್ಮನ್ ಸಭ ವಿಷ್ಣು ಪ್ರಾವೀವಶತ್ ಸರ್ವಗುಣಾವಭಾಸಂ ತಸ್ಮಿನ್ ಸ್ವಯಂ ವೇದಮಜೋ ವಿಧಾತ ಸ್ವಯಂ ಭುವಂ ಯಂ ಪ್ರಪದಂತಿ ಸೋಭೂತ್. ಪರಮಾತ್ಮ ಸ್ವಯಂ ಭೂಹು ಅಂತ ಇಲ್ಲಿ ಬ್ರಹ್ಮ ತಾನಾಗಿ ಬಂದದಲ್ಲ, ಬ್ರಹ್ಮನನ್ನು ಹೊತ್ತುಕೊಂಡು ಬಂದವನು ನಾರಾಯಣ. ಆದ್ದರಿಂದ ಪ್ರಥಮವಾಗಿ ಸ್ವಯಂ ಭೂ ಅನ್ನುವಂತಹ ಶಬ್ದದಿಂದ ವಾಚ್ಯನಾಗುವವನು ಪರಮಾತ್ಮನಂತೆ. ಅವನ ತಂದೆ ತಾಯಿಗಳು ಕಾಣದೇ ಇರುವುದರಿಂದ ಬ್ರಹ್ಮ ಸ್ವತಃ ನಾಭಿಕಮಲದಿಂದ ಬಂದದ್ದರಿಂದ ಅವನು ಸ್ವಯಂಭೂ ತಾನೇ ತನ್ನಾಗಿ ಬಂದ ಹಾಗೆ. ಈಗ ಉದಾಹರಣೆಗೆ ನಮ್ಮನ್ನೇ ತಿಳಿದುಕೊಳ್ಳೋಣ. ನಾನು ಯಾಕೆ ಇಲ್ಲಿ ಬಂದೆ? ನಾನು ಸ್ವಯಂ ಇಚ್ಛೆಯಿಂದ ಬಂದೆ ಅಂತ ಹೇಳುವ ಹಾಗೆ ಇಲ್ಲ. ನಮ್ಮ ಇಚ್ಛೆಯನ್ನು ಪ್ರೇರಣೆಯನ್ನು ಕೊಟ್ಟವನು ಭಗವಂತನೇ ಅಲ್ವ. ಹಾಗಾಗಿ ನಮ್ಮ ಇಚ್ಛೆಗೆ ಅನ್ನುವಂಥದ್ದು ನಮ್ಮ ಒಂದು ಭ್ರಮೆಯ ಹೊರತಾಗಿ ಅದು ಸರ್ವತಂತ್ರ ಸ್ವತಂತ್ರವಾದದ್ದಲ್ಲ. ಹಾಗಾಗಿ ನಾನು ಬಂದೆ ಅಂತ ಹೇಳಿದರೆ ನನ್ನ ಹಿಂದಿನ ಒಂದು ಯೋಚನೆ ಮಾಡಿದಾಗ ನಾನು ಯಾವಾಗ ಇಲ್ಲಿ ಬರಬೇಕು ಅಂತ ನಿರ್ಧಾರ ಮಾಡಿದೆ. ಇದರ ಬಗ್ಗೆ ನನಗೇನು ಗೊತ್ತಿತ್ತು? ಈ ಪ್ರದೇಶದ ಬಗ್ಗೆ, ಈ ಭೂಮಿಯ ಬಗ್ಗೆ, ಈ ಸೃಷ್ಟಿಯ ಬಗ್ಗೆ. ನಾನು ಬಂದೆ ಈ ಲೋಕದಲ್ಲಿ ಕಾಣಿಸಿಕೊಂಡು ಅನ್ನುವಂತಹ ನಮ್ಮದು ಅನ್ನುವಂತಹ ಅಹಂಭಾವಕ್ಕೆ ಏನಿದೆ ಅರ್ಥ? ಹಾಗೆಯೇ ಇಲ್ಲಿ ಆ ಬ್ರಹ್ಮನ ಹಿನ್ನೆಲೆಯಲ್ಲಿರುವಂತಹ ನಿಜವಾದ ಸ್ವಯಂಭೂ ನಾರಾಯಣ ಅಂತೆ. ಅದಕ್ಕೋಸ್ಕರ ಅವನನ್ನು ಜಗದಾದಿಜಃ ಅಂತ ಕರೆಯುವುದು. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಉದರದಲ್ಲಿ ಅತ್ಯಂತ ಪರಮಾಣು ಸ್ವರೂಪದಲ್ಲಿರುವಂತಹ ಪ್ರಕೃತಿಯ ಭಾಗಗಳು, ಅನಂತ ಜೀವರಾಶಿಗಳು ಹೇಗೆ ಸುಟ್ಟಿ ಬಡಿತಾರೆ ಗೊತ್ತಾ? ರಜೋಗುಣದಿಂದ ಪ್ರೇರಿತನಾಗಿ, ಹಾಗೆಯೇ ಪರಮಾತ್ಮನಿಂದ ಅನುಗೃಹೀತನಾಗಿ, ಪರಮಾತ್ಮನ ಹೊಕ್ಕುಳ ಮೂಲಕವೇ ಮೊದಲಿಗೆ ಕಾಣಿಸಿಕೊಂಡವನು ಬ್ರಹ್ಮನ ಮೂಲಕ ನಂತರ ಬ್ರಹ್ಮಾಂಡ. ಈ ರೀತಿಯಾಗಿ ಮೊದಲಿಗೆ ಬ್ರಹ್ಮನ ಸೃಷ್ಟಿಯಾಯಿತು. ಆಮೇಲೆ ಇಡೀ ಬ್ರಹ್ಮಾಂಡವೂ ಕೂಡ ಕಾಣಿಸಿಕೊಂಡಿತು ಅಂತ ಹೇಳಿ ಆ ಸೃಷ್ಟಿಯ ಚಿಂತನೆಯನ್ನು ನಾವು ಪುರಾಣಗಳು ಹೇಳುವುದನ್ನು ಗಮನಿಸಬಹುದು. ಹೀಗೆ ಜಗತ್ತಿನಲ್ಲಿ ಮೊದಲಿಗೆ ಕಾಣಿಸಿಕೊಂಡಂತಹ ಬ್ರಹ್ಮನನ್ನು ಮೊದಲಿಗ ಅಂತ ಅನ್ನಿಸಿದಂತಹ, ಅವನ ಜೊತೆಗೆ ಸದಾ ಇರುವಂತಹ, ಅವನನ್ನು ಮೋಕ್ಷಕ್ಕೆ ತಲುಪಿಸಿ ಮತ್ತೊಂದು ಬ್ರಹ್ಮನನ್ನು ನಂತರದ ಪ್ರಳಯಾನಂತರದಲ್ಲಿ ಸೃಷ್ಟಿಸಲಿಕ್ಕೆ ಇರುವಂತಹ ಭಗವಂತ ಅವನು ಯಾವ ಜಗತ್ತಿಗೂ ಆದಿಜನೇ ಆಗಿರುತ್ತಾನೆ. ಉದಾಹರಣೆಗೆ ಬ್ರಹ್ಮ ಜಗತ್ತಿನಲ್ಲಿ ಮೊದಲಿಗೆ ಕಾಣಿಸಿಕೊಂಡವ ಅಂತ ನಾವು ಇಟ್ಟುಕೊಂಡರೂ ಕೂಡ, ಆ ದೃಷ್ಟಿಕೋನದಲ್ಲಿ ಗಮನಿಸಿದರೂ ಕೂಡ ಏನಾಗ್ತದೆ? ಆ ಒಂದು ಜಗತ್ತಿಗೆ ಮಾತ್ರ. ಮತ್ತೆ
ಅನಂತ ಕೋಟಿ ಬ್ರಹ್ಮರಿದ್ದಾರೆ. ಅನಾದಿ ಕಾಲದಿಂದಲೂ ಕೂಡ ಇಂತಹ ಎಷ್ಟೋ ಜಗತ್ತುಗಳು ಸೃಷ್ಟಿಯಾಗಿವೆ, ಲಯವನ್ನು ಹೊಂದಿವೆ. ಆಮೇಲೆ ಬ್ರಹ್ಮ ಮೋಕ್ಷಕ್ಕೆ ಹೋಗಿಯೂ ಆಗಿದೆ. ಮತ್ತೊಬ್ಬ ಬ್ರಹ್ಮ ಬರ್ತಾನೆ. ಅಂದರೆ ಈ ಬ್ರಹ್ಮ ಈ ಜಗತ್ತಿನಲ್ಲಿ ಆದಿಜ ಅಂತ ಅನ್ನಿಸಿಕೊಂಡರೂ ಕೂಡ ಈ ಜಗತ್ತಿಗೆ ಮಾತ್ರ ಸೀಮಿತನಾಗಿರ್ತಾನೆ. ಸರ್ವಕಾಲದಲ್ಲಿಯೂ ಎಲ್ಲರ ಸೃಷ್ಟಿಗೂ ಕಾರಣನಾದಂತಹ, ಯಾವತ್ತಿಗೂ ಮೊದಲಿಗನಾಗಿರುವಂತಹ ನಂಬರ್ 1 ಅಂತ ಹೇಳಿದರೆ ಅದು ಪರಮಾತ್ಮನೇ ಆಗಿರ್ತಾನೆ, ಹೊರತಾಗಿ ಬೇರೆ ಯಾರೂ ಅಲ್ಲ. ಯಾಕಂದರೆ ಇಲ್ಲಿ ನಮ್ಮ ದೇವರದ್ದು ಒಂದು ವಿಶೇಷ ಗುಣ ಏನು ಗೊತ್ತಾ? ಅವನು ಎಲ್ಲೋ ನಿಂತು ಎಲ್ಲಿಯೋ ಒಂದು ಸೃಷ್ಟಿ ಮಾಡೋದಲ್ಲ. ಸೃಷ್ಟಿಯ ಒಳಗೂ ಅಂತರ್ಬಹಿತ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಪ್ರತಿಯೊಂದು ಸೃಷ್ಟಿಯ ಒಳಗೂ ಕೂಡ ಸದಾ ಕಾಣಿಸಿಕೊಳ್ಳುವವನು. ಈ ರೀತಿಯಾಗಿ ಎಲ್ಲೆಲ್ಲೂ ಯಾವುದನ್ನು ಬಿಟ್ಟಿರದವನು, ಎಲ್ಲರ ಜೊತೆಗೂ ಸದಾ ಇರುವವನು, ಸದಾ ನಮ್ಮ ಜೊತೆಗೇ ಇರುವಂತಹ ಭಗವಂತ ಜಗದಾದಿಜ. ಇಲ್ಲಿ ಹೊಸತು ಅನ್ನುವಂಥದ್ದು ಏನೂ ಇಲ್ಲ. ಇಲ್ಲಿ ಮೊದಲನೆಯದ್ದು ಅಂತ ಹೇಳಿ ಯಾವುದೇ ಇಲ್ಲ. ಆದ್ದರಿಂದ ನಮಗೆ ಯಾವ ಭಯವೂ ಬೇಡ. ಯಾಕೆ? ಎಲ್ಲದರ ಜೊತೆಗೂ ಹೊಸ ಹೊಸ ಸನ್ನಿವೇಶವನ್ನು ಕಂಡಾಗ ನಮಗೆ ಆತಂಕವಾಗ್ತದೆ. ಇನ್ನೇನಾಗ್ತದೋ ಅನ್ನುವಂಥದ್ರ ಬಗ್ಗೆ ನಮಗೆ ಯಾವತ್ತೂ ಕೂಡ ಹೊಸತು ಒಂದು ರೀತಿಯಲ್ಲಿ ಹೆದರಿಕೆಯನ್ನು ಹುಟ್ಟಿಸಬಹುದು. ಆದರೆ ಜಗದಾದಿಜ ಭಗವಂತ ನಮ್ಮ ಜೊತೆಗಿದ್ದಾನೆ ಅನ್ನುವಂತಹ ಒಂದು ಭಾವ ಇದೆಯಲ್ಲ, ಅವನಿಗೆ ಯಾವುದೂ ಹೊಸತಲ್ಲ. ಆದ್ದರಿಂದ ಇಂತಹ ಸನ್ನಿವೇಶದಲ್ಲಿಯೂ ಕೂಡ ನಮ್ಮನ್ನು ರಕ್ಷಿಸಬಲ್ಲ, ನಮ್ಮ ಜೊತೆಗೇ ಸದಾ ಇರುವವನು. ಅವನು ಯಾವತ್ತಿಗೂ ಆದ್ಯನಾದವನು, ಜಗತ್ತಿನ ಎಲ್ಲೆಲ್ಲಿಯೂ ಇರುವಂತಹ ಅನಂತ ಜೀವನ ಜೊತೆಗೂ ಸದಾ ಇರುವವನು. ಯಾವತ್ತಿಗೂ ಹೊಸತು ಅಂತ ಇಲ್ಲಿ ಇಲ್ಲವೇ ಇಲ್ಲ ಪರಮಾತ್ಮನ ವಿಷಯದಲ್ಲಿ. ಯಾಕಂತ ಹೇಳಿದರೆ ಯಾವುದು ಹೊಸತು ಅಂತ ಬಂತೋ ಅಲ್ಲಿ ಅವನೇ ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ರಾಮಕೃಷ್ಣಾದಿ ಅನಂತ ರೂಪಗಳಿಂದ ಇರುವಂತಹ ಭಗವಂತ ಜಗತ್ತಿನಲ್ಲಿ ಯಾವತ್ತಿಗೂ ಇರುವವನು. ಜಗತ್ತಿನ ರಕ್ಷಣೆ, ದುಷ್ಟ ಸಂಹಾರ ಇತ್ಯಾದಿ ಸಂದರ್ಭಗಳು ಬಂದಾಗ ಯಾವ ರೂಪದಲ್ಲಿ ಬೇಕೋ ಆ ರೂಪದಿಂದ ತನ್ನನ್ನು ತಾನು ತೋರಿಸಿಕೊಳ್ಳಬವನು, ಹಾಗಲ್ಲವನು. ಅಂತಹ ಭಗವಂತ ಯಾವತ್ತಿಗೂ ಅನಂತವಾಗಿರುವವನು, ಯಾವತ್ತಿಗೂ ಮೊದಲಿಗನಾಗಿರುವವನು, ಯಾವತ್ತಿಗೂ ಭಕ್ತರ ರಕ್ಷಣೆಗೋಸ್ಕರ ತಾನೇ ಮೊದಲು ಬಂದು ನಮ್ಮನ್ನು ರಕ್ಷಿಸಲಿಕ್ಕೆ ಸದಾ ಸನ್ನದ್ಧನಾಗಿರುವವನು. ಅಂಥವನು ಭಗವಂತ ಜಗದಾದಿಜ ಅನ್ನುವಂತಹ ಚಿಂತನೆ. ಕೃಷ್ಣಾರ್ಪಣಂ.